ಸರ್ ನಮ್ಮ ಮಗುಗೆ ಪೋಲಿಯೋ ವ್ಯಾಕ್ಸಿನ್ ಹಾಕ್ಸಿದ್ವಿ, ಇವಾಗ ಪೋಲಿಯೋ ಡ್ರಾಪ್ಸ್ ಹಾಕಕ್ಕೆ ಬಂದಿದ್ದಾರೆ, ಹಾಕ್ಸ್ಕೋಬೇಕಾ? ವೆಲ್ಕಮ್ ಟು ಬೇಬಿ ಕೇರ್ ವಿತ್ ಡಾಕ್ಟರ್ ನಾಗರಾಜ್. ಯೂಶಲಿ ಪೇರೆಂಟ್ಸ್ ಕೇಳ್ತಿರ್ತಾರೆ, ಸರ್ ನಾವು ಮಗು ಪೋಲಿಯೋ ಇವಾಗ 1.5 ಮಂತ್ ವ್ಯಾಕ್ಸಿನ್ ಆಯ್ತು, ಇಲ್ಲಿ ಹುಟ್ಟಿದಾಗ ಪೋಲಿಯೋ ಡ್ರಾಪ್ಸ್ ಹಾಕಿದ್ವಿ, ಇವಾಗ ಮತ್ತೆ ನಮಗೆ ಹಾಸ್ಪಿಟ್ಲಿಗೆ ಬಂದಿದ್ದಾರೆ, ನಮ್ಮ ಅಂಗನವಾಡಿಗೆ ಬಂದಿದ್ದಾರೆ, ಪೋಲಿಯೋ ವ್ಯಾಕ್ಸಿನ್ ಹಾಕ್ಕೋಬೇಕಂತ. ಹಾಕ್ಸ್ಬೋದಾ? ಎಸ್, ಹಾಕ್ಸ್ಬೇಕು. ಯಾಕಂದ್ರೆ ನಾವು 1 year ಅಲ್ಲಿ 2 times ನಾವು ಪಲ್ಸ್ ಪೋಲಿಯೋ ಡ್ರೈವ್ ಅಂತ ಮಾಡ್ತೀವಿ. ಅಂದ್ರೆ ಎಲ್ಲ ನೇಷನ್ ಎಲ್ಲ ಮಕ್ಕಳಿಗೆ 1 ದಿನದಲ್ಲಿ ಪೋಲಿಯೋ ಡ್ರಾಪ್ಸ್ ಹಾಕ್ತೀವಿ. 2 drops ಪೋಲಿಯೋ ಡ್ರಾಪ್ಸ್ ಹಾಕೋದಿರುತ್ತೆ. ಈ ವರ್ಷ December 21st ಇದೆ. ಅಂಗನವಾಡಿ ಆಗಿರ್ಬೋದು, ಶಾಲೆಗಳಾಗಿರ್ಬೋದು, ಇಲ್ಲ ಬಸ್ ಸ್ಟ್ಯಾಂಡ್ ಆಗಿರ್ಬೋದು, ಈ ತರ ಪ್ಲೇಸಸ್ ಅಲ್ಲಿ ಬೂತ್ಗಳನ್ನ ಇಟ್ಕೊಂಡು ಕುತ್ಕೊಂಡಿರ್ತಾರೆ. ಆ ಟೈಮಲ್ಲಿ ಯಾವುದೇ ಮಗು ಹುಟ್ಟಿದಾಗಿಂದ ಹಿಡಿದು 5 ವರ್ಷದ ಒಳಗಡೆ ಇರುವಂತ ಮಗು, ನೀವು ರೀಸೆಂಟ್ ಆಗಿ ಡ್ರಾಪ್ಸ್ ಹಾಕೊಂಡಿದ್ರು, ಆಕ್ಸಿಲೋ ವ್ಯಾಕ್ಸಿನ್ ಹಾಕಿದ್ರು, ಆಕ್ಸಿಲೋ ಅದೇನು ಸಂಬಂಧಪಡಲ್ಲ. ಇವಾಗ ಎಕ್ಸಾಂಪಲ್, ನಿನ್ನೆ ನೀವು ಪೋಲಿಯೋ ವ್ಯಾಕ್ಸಿನ್ ಹಾಕ್ಸ್ಕೊಂಡ್ ಬಂದಿದ್ದೀರಾ, ಇವತ್ತು ಮತ್ತೆ ಓರಲ್ ಡ್ರಾಪ್ಸ್ ಪೋಲಿಯೋ ಹಾಕ್ತಿದಾರಪ್ಪ ಅಂದ್ರೂ ಕೂಡ ಹಾಕ್ಸ್ಕೋಬೇಕಾಗತ್ತೆ. ಸೊ ಇದು ಎಲ್ರಿಗಿರುತ್ತೆ, ಇದರಿಂದ ಏನು ತೊಂದರೆ ಇರಲ್ಲ. ಸ್ವಲ್ಪ ಕೆಮ್ಮು, ನೆಗಡಿ, ಜ್ವರ ಇದ್ರೂ ಕೂಡ ನೀವು ಪೋಲಿಯೋ ಡ್ರಾಪ್ಸ್ ಹಾಕ್ಸ್ಕೋಬಹುದು. ಒಂದು ವೇಳೆ 21ನೇ ತಾರೀಕಿಗೆ ಬೈ ಚಾನ್ಸ್ ಏನಾದ್ರೂ ಮಿಸ್ ಆದ್ರೂ ಕೂಡ ನೆಕ್ಸ್ಟ್ 3 days ನಿಮ್ಮ ಮನೆಗೆ ವ್ಯಾಕ್ಸಿನ್ ವಾಯಲ್ ಕ್ಯಾರಿಯರ್ ಅಂತ ಇರುತ್ತೆ, ಅದು ತಗೊಂಡು ಬರ್ತಾ ಇರ್ತಾರೆ, ಅವು ಕೂಡ ನೀವು ಹಾಕ್ಸ್ಕೋಬಹುದು. ಇದು ಒಳ್ಳೆಯದು.